ಮಾಡೋರು ಬಹಳ ಚೆನ್ನಾಗಿ ಹೇಳಿದರು. ಏನು ಅಂದರೆ ಇದು ಒಂದು ರೀತಿ ಸಂತೋಷ, ಅದು ಒಂದು ರೀತಿ ಭಾವನೆಗಳನ್ನು ಸ್ಮರಿಸುವಂಥ ಸಮಾರಂಭ ಅಂತ. ಯಾಕಂದರೆ ಗೆಳೆಯನ ಅಗಲುವಿಕೆ ಅದು 1 ವರ್ಷ ಆಗೋಯಿತು ಅಂತ ಅನ್ನುವಂಥದ್ದು. ಅದಾದಮೇಲೆ ಈಗ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಅಧ್ಯಕ್ಷರಾದಂತಹ ತೆಗಿಲ್ತಿಪ್ಪೆಯವರ ಒಂದು ಈ ಕೆಲಸವನ್ನು ನಾನು ಬಹಳ ಖುಷಿಯಿಂದ ನಾನು ಇದನ್ನು ಅವ್ರಿಗೆ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ಯಾರು ಕಣ್ಣು ಮುಂದೆ ಇರ್ತಾರೆ ಅವರನ್ನಷ್ಟೇ ಪರಿಗಣಿಸುವಂಥ ಇಂದಿನ ಜಮಾನದಲ್ಲಿ ನಜರ್ಗೆ ಸಾಮ್ರೆ ಅಂದ್ರೆ ಅಷ್ಟೇ ಕೌಂಟ್, ನಜರ್ಗೆ ಮುಗೀತು, ನಜರ್ ಹೋಯಿತು ಅಂದರೆ ಯಾರೂ ಕೌಂಟ್ ಆಗಿಲ್ಲ. ಆದರೂ ಡೆತ್ ಆದಮೇಲೆ ಅವರ ಒಂದು ಸಾವು ಮತ್ತು ಅವರ ಒಂದು ಈ ಕೆಲಸ ಕಾರ್ಯಗಳು ಎರಡನ್ನ ಅವರು ಸ್ಮರಣೆ ಮಾಡುವಂತಹ ಒಂದು ಈ ಕಾರ್ಯಕ್ರಮ ಏನಾಗಿದೆ ಇದು ಅತ್ಯಂತ ಒಂದು ಮಹತ್ವಪೂರ್ಣ ಮತ್ತು ಅತ್ಯಂತ ದಾಖಲಾರ್ಹ ಕಾರ್ಯಕ್ರಮ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಮಸೂತಿ ಸರ್ ಅಂದಂಗೆ ಅವ್ರು ಹೆಂಗೆ ಪಿಕ್ ಮಾಡ್ತಾರೆ ಜನರನ್ನ, ಯಾವ ರೀತಿ ಅದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ನಾವು ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಸಹೋದರನ ಮದುವೆ ಸಮಾರಂಭ ಇದ್ರೂ ಸಹಿತ 1 ಗಂಟೆ ನಾನಿಲ್ಲಿ ಒಂದು ಸಮಾರಂಭದಲ್ಲಿ ಕಳೀಲಿಕ್ಕೆ ಅವರೇ ಕಾರಣ ಅಂತ. ಯಾಕಂದರೆ ಈ ಎಲ್ಲರೂ ಅವರ ಸಾಹಿತ್ಯದ ಸೇವೆಗಳನ್ನು ಹೇಳಿದ್ರು. ಒಂದು 1 ಸೆಕೆಂಡ್ನಲ್ಲಿ ನಮ್ಮ ಸಜ್ಜನ್ ಶೆಟ್ಟಿಯವರ ಪತ್ರಿಕೋದ್ಯಮದ ಬಗ್ಗೆ ಹೇಳ್ತೀನಿ. ಅದನ್ನು ಭಾಳ ಒಂದು ಸಾಂದರ್ಭಿಕವಾಗಿ ನಮ್ಮ ದೇವೇಂದ್ರಪ್ಪ ಅವಂಟಿ ಸರ್ ಅವರು ಅದನ್ನು ಪ್ರಸ್ತಾಪ ಮಾಡಿದರು. ಯಾಕಂದರೆ ಹೊನ್ನಕಿರಣಗಿ, ನದಿ ಸಿಂಧೂರು, ಫಿರೋಜಾಬಾದ್ ಈ ಏರಿಯಾದಲ್ಲಿ 1600 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕು ಅಂತ ಹೇಳಿ 15 ವರ್ಷಗಳ ಹಿಂದೆ ಒಂದು ಕೆಲಸ ಆಯಿತು ಸರ್ಕಾರದಿಂದ. ಆವಾಗ ಅಲ್ಲಿನ ರೈತರು ಹೋರಾಟಗಳು, ಬೇರೆ ಬೇರೆ ರೇಟ್ ಬೇಕನ್ನೋರು ಒಂದಿಷ್ಟು ಜನ, ಅದನ್ನು ಬೇಡ ಅನ್ನೋರು ಒಂದಿಷ್ಟು ಜನ, ಭೂಮಿ ಮಾರೋದಿಲ್ಲ ಅನ್ನೋರು ಒಂದಿಷ್ಟು ಜನ, ಈ ಎಲ್ಲ ಒಂದು ಒಡಕಿನ ಸ್ವರಗಳಿಗೆ ಒಂದು ಹೋರಾಟದ ರೂಪ ಕೊಡೋದ್ರ ಹಿಂದೆ ಎಲ್ಲ ಒಂದು ಕಡೆ ಕಿಡಿ ಹೊತ್ತಿಸಿದವರು ಅಂದ್ರೆ ಇವರು ನಮ್ಮ ಸಜ್ಜನ್ ಶೆಟ್ಟಿಯವರು. ಆವಾಗ ನಮಗೆಲ್ಲ ಅಲ್ಲಿಂದ ಫೋನ್ ಮಾಡೋರು, ಏನು ಸರ್ ಬರ್ರಿ ಸ್ವಲ್ಪ ಊರಾಗ ಭಾಳ ಕಿರಿಕಿರಿ ನಡೆದವ, ನೀವೆಲ್ಲ ಬಂದು ಒಂದಿಷ್ಟು ಸುದ್ದಿಗಳನ್ನು ಮಾಡ್ರಿ ಅಂತಂದ. ನಾವೆಲ್ಲ ಹೋಗಿದ್ವಿ ಅಲ್ಲಿ. ಅವಾಗ ಹೋಗಿ ಒಂದು ಸುದ್ದಿ ಮಾಡಿದೆವು ನಾವು. ನಮ್ಮ ಸಜ್ಜನ್ ಶೆಟ್ಟಿಯವ್ರು ಕರ್ಕೊಂಡು ಹೋದಾಗ ಒಂದಿಷ್ಟು ರೈತರನ್ನು ಭೇಟಿಯಾಗಿ ಧಾನ್ಯ ಲಕ್ಷ್ಮಿಯನ್ನು ಮರೆತು ಧನಲಕ್ಷ್ಮಿಯ ಬೆನ್ನು ಹತ್ತಿದರು ಅಂತ ಹೇಳಿ, ಹೊಲಗಳನ್ನು ಮಾರಲಿಕ್ಕೆ ಒಂದು ವರ್ಗ, ಬೇಡ ಅನ್ನೋದು ಇನ್ನೊಂದು ವರ್ಗ. ಆವಾಗ ಧಾನ್ಯ ಲಕ್ಷ್ಮಿಯನ್ನು ಬಿಟ್ಟು ಧನಲಕ್ಷ್ಮಿ ಬೆನ್ನು ಹೊತ್ತಿದ್ರು ಅಂತ. ಈ ವರದಿಗಳು ಎಷ್ಟು ಪರಿಣಾಮ ಬೀರಿದು ಅಂತಂದರೆ, ಆವಾಗಿನ DC ಅವರು ಪ್ರಸನ್ನ ಕುಮಾರ್ ಅಂತಿದ್ರು, ಅವರು ಇಲ್ಲಿ ಒಂದು ರೇಟ್ ಫಿಕ್ಸೇಷನ್ ಕಮಿಟಿ ಸಭೆ ಮಾಡಿದರು. ಆವಾಗ ರೋಡ್ ಸೈಡ್ ಇರುವಂಥ ಹೊಲಗಳ ರೇಟ್ ಬೇರೆ, ರೋಡ್ ಒಳಗಡೆ ಇರುವಂಥ ಹೊಲಗಳ ರೇಟ್ ಇವೆಲ್ಲ ಮಾಡಿದರು. ಇದೆಲ್ಲದಕ್ಕೆ ಕಾರಣ ಏನು ಅಂದರೆ ಸಜ್ಜನ್ ಶೆಟ್ಟಿ ಅವರು ತಮ್ಮ ಸಹೋದ್ಯೋಗಿ ಪತ್ರಕರ್ತರಿಗೆ ಕೊಟ್ಟಂಥ ಒಂದು ಐಡಿಯಾ. ಯಾಕೆ ನಾನು ಹೇಳಬಯಸ್ತೀನಿ ಅಂದರೆ, ಗ್ರಾಮೀಣ ಪತ್ರಿಕೋದ್ಯಮ ಭಾಳ ಕಷ್ಟ ಇದೆ ಮಾಡೋದು. ಸಿಟಿ ಪತ್ರಿಕೋದ್ಯಮ ನೋಡಿದ್ದೀರಿ ನೀವೆಲ್ಲ, ನಮಗೆ ಭಾಳ ತಳುಕು ಬೆಳಕು ನೋಡಿರ್ತೀವಿ ನಾವು. ವೇದಿಕೆಯಲ್ಲಿ ಬಂದ ತಕ್ಷಣ ಇಲ್ಲಿ ಕರೀತಾರೆ, ಎಲ್ಲ ಇದ್ರೆ ಒಂದಿಷ್ಟು ಟಿಫಿನ್ ಮೊದಲು ನಮಗೆ ಕೊಟ್ಬಿಡ್ತಾರೆ, ಕಿರಿಕಿರಿ ಬೇಡ ಹೋಗಲಿ ಅಂತೇಳಿ. ಆದರೆ ರೂರಲ್ ಪತ್ರಿಕೋದ್ಯಮ ಯಾವ ರೀತಿ ಅದ ಅಂದರೆ, ದಿನ ಬೆಳಗಾದ್ರೆ ನಾವು ನಮ್ಮ ಮನೆ ಮುಂದಿದ್ದವ್ರ ಬಗ್ಗೆನೇ ಬರೀಬೇಕು, ದಿನ ಬೆಳಗಾದ್ರೆ ಮನೆ ಹಿಂದೋರ್ ಬಗ್ಗೆನೇ ಬರೀಬೇಕು. ಅವ್ರು ಯಾವಾಗ ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ. ಚೆನ್ನಾಗಿ ಬರೆದ್ರೆ ಚೆನ್ನಾಗಿ ಅಂತಾರೆ, ಇಲ್ಲ ಅಂದರೆ ಬೈತಾರೆ. ಇತ್ತೀಚೆಗೆ ಒಂದು ಹಲ್ಲೇನೋ ಆಗೋದು ನೋಡಿದಿರ್ತಾವೆಲ್ಲ. ಈ ರೀತಿ ಇದ್ದಾಗ ಗ್ರಾಮೀಣ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಪತ್ರಿಕೋದ್ಯಮ ಮಾಡೋದು, ಅದ್ರ ಜೊತೆಗೇನೆ ಸಾಹಿತ್ಯದ ಕೆಲಸಗಳನ್ನು ಮಾಡೋದು, ಅದ್ರ ಜೊತೆಗೇನೆ ಕನ್ನಡ ಸಾಹಿತ್ಯವನ್ನು ಎಲ್ಲ ಕಡೆ ಬೆಳೆಸೋ ಕೆಲಸವನ್ನು ನಮ್ಮ ಸಜ್ಜನ್ ಶೆಟ್ಟಿಯವರು ತಮಗೆ ದೇವರು ಕೊಟ್ಟಂಥ ಅತ್ಯಲ್ಪ ಆಯುಷ್ಯ ಕಾಲದಲ್ಲಿ ಅದನ್ನು ಭಾಳ ಸದುಪಯೋಗಪಡಿಸಿಕೊಂಡು ಅಂತ ಹೇಳ್ತೀನಿ. ಅವರು ಸಾಯೋಕ್ಕಿಂತ ಮುಂಚೆ 2-3 ತಿಂಗಳ ಮುಂಚೆನೇ ಒಂದು ಕಾರ್ಯಕ್ರಮ ಮಾಡಿದರು. ಆ 2 ಕಾರ್ಯಕ್ರಮಗಳಲ್ಲಿನೂ ನಾನು ಇದ್ದೆ. ಎಲ್ಲಿ ಅಂದರೆ ರಿಂಗ್ ರಸ್ತೆಯಲ್ಲಿರುವಂಥ ವೀರಶೈವ ವಿದ್ಯಾರ್ಥಿ ಸಂಘದ ಶಾಲೆಯಲ್ಲಿ ಬಹಳ ಅದ್ಭುತ ಮತ್ತು ಅಷ್ಟೇ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಅವರು ದಿನನಿತ್ಯನೂ ಯಾವುದೋ ಒಂದು ಕೆಲಸಗಳನ್ನು ಮಾಡ್ತಾಯಿದ್ರು. ತೆಗಿಲ್ತಿಪ್ಪೆಯವರು ವಿಶೇಷ ಒಂದು ಅವ್ರಿಗೆ ಇತ್ತು. ಆ ಮಾರ್ಗದರ್ಶನದಂತೇಳಿ ಎಲ್ಲ ಕೆಲಸಗಳು ಅವ್ರು ಮಾಡ್ತಾಯಿದ್ರು ಅಂತೇಳಿ ಅವರ ಒಂದು ಈ ಕೆಲಸ ಕಾರ್ಯಗಳು ಭಾಳ ಸ್ಥಾಯಿಯಾಗಿ ಮಾಡಿದಂತಹ ಸಾಹಿತ್ಯ ಪರಿಷತ್ತಿಗೆ ಪ್ರೇರಣೆ ಆದರು ಅಂತ ಅನ್ನೋದು. ಇದು ಎಲೆಮರೆಯ ಕಾಯಲ್ಲಿ ಇದ್ದಂಥವ್ರನ್ನ ಕರ್ಕೊಂಡು ಬಂದು ಈ ರೀತಿ ವೇದಿಕೆಗೆ ಪರಿಚಯಿಸುವಂಥ ಕೆಲಸ ಸಜ್ಜನ್ ಶೆಟ್ಟಿ ಅವರು ಮಾಡಿದ್ದಾರೆ. ಅವರ ಕೆಲಸ ಕಾರ್ಯಗಳು ಅವರ ಹೆಸರಿನ ಮೇಲೆ ಬೇರೆಯವರು ನಾವೆಲ್ಲ ಸೇರ್ಕೊಂಡು ಮುಂದುವರಿಸೋಣ ಅಂತೇಳಿ ನಮಗೆ ಪ್ರಶಸ್ತಿ ಜವಾಬ್ದಾರಿಯನ್ನು ಹೆಚ್ಚಿದೆ. ನಮ್ಮ ಗೆಳೆಯನ ಒಂದು ಸ್ಮರಣೆ, ಅದ್ರ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಲಿಕ್ಕೆ ಎಲ್ರಿಗೂ ಅದು ಪ್ರೇರಣೆ ನೀಡಲಿ ಅಂತೇಳಿ ನನ್ನೊಂದೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ.